24 ದಿನಗಳ ಜೈಲು ವಾಸದ ನಂತರ ಮಾಜಿ ಸಿಎಂ ಯಡಿಯೂರಪ್ಪ ತವರು ಕ್ಷೇತ್ರಕ್ಕೆ ಭೇಟಿ ನೀಡಿದರು. ಶಿಕಾರಿಪುರದಲ್ಲಿ ಏರ್ಪಡಿಸಿದ ಅಭಿನಂದನಾ ಸಮಾರಂಭದಲ್ಲಿ ಯಡಿಯೂರಪ್ಪ ಲೋಕಾಯುಕ್ತರ ವಿರುದ್ಧ ಹರಿಹಾಯ್ದರು. ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಬಂದಂತಹ ವರದಿ ಗೊತ್ತಾಗಬೇಕಾದ್ರೆ ನೀವೆಲ್ಲ ಕನ್ನಡಪ್ರಭ ಓದಬೇಕು ಅಂತ ಜನರಿಗೆ ಹೇಳಿದ್ರು. ಅಷ್ಟೇ ಅಲ್ಲದೆ ಸಮಾವೇಶಕ್ಕೆ ಬಂದ ಎಲ್ಲರಿಗೂ ಕನ್ನಡಪ್ರಭ ಪತ್ರಿಕೆಯನ್ನ ಹಂಚಿದ್ರು. ಇವತ್ತು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರದೇ ಅಬ್ಬರ. ಜೈಲಿನಿಂದ ಹೊರಬಂದ ನಂತರ ಯಡಿಯೂರಪ್ಪ ಭಾರಿ ಬಲ ಪ್ರದರ್ಶನವನ್ನೇ ನಡೆಸಿದ್ರು. ತವರು ಕ್ಷೇತ್ರದಲ್ಲಿ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸಾವಿರಾರು ಜನರು ಸೇರಿದ್ರು. ಈ ವೇಳೆ ಮಾತನಾಡಿದ ಯಡಿಯೂರಪ್ಪ ಲೋಕಾಯುಕ್ತ ಸಂಸ್ಥೆ ವಿರುದ್ಧ ವಾಗ್ದಾಳಿ ನಡೆಸಿದರು. ಕನ್ನಡಪ್ರಭ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ಲೋಕಾಯುಕ್ತ ಮಾಜಿ ಎಸ್ಪಿ ಮಧುಕರ ಶೆಟ್ಟಿ ಹೇಳಿಕೆ ಪ್ರಸ್ತಾಪಿಸಿದ ಅವರು ಸಂತೋಷ್ ಹೆಗಡೆ ನಿಷ್ಠಾವಂತರಾಗಿದ್ದರೆ ಇದಕ್ಕೆ ಉತ್ತರ ಕೊಡಿ ಅಂತ ಸವಾಲು ಹಾಕಿದ್ರು. ಅಲ್ಲದೆ ನನ್ನನ್ನು ಕೆಲವರು ವಿನಾಕಾರಣ ಬಲಿಪಶು ಮಾಡಲು ಹೊರಟಿದ್ದಾರೆ, ಆದರೆ ಅದು ಎಂದಿಗೂ ಸಾಧ್ಯವಿಲ್ಲ. ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷ ಬಿಡೋದಿಲ್ಲ ಅಂದರು. ಲೋಕಾಯುಕ್ತ ಎಸ್ಟಾಗಿದ್ದ ಮಧುಕರ ಶೆಟ್ಟಿ ಅಮೆರಿಕದಿಂದ ದೂರವಾಣಿ ಮೂಲಕ ಕನ್ನಡಪ್ರಭಕ್ಕೆ ನೀಡಿದ ವಿಶೇಷ ಸಂದರ್ಶನ ಅಂತ ಬಂದಿದೆ. ಇದನ್ನು ಎಲ್ಲರೂ ಓದಬೇಕು. ಯಾವ ಲೋಕಾಯುಕ್ತ ಮೇಲಿಂದ ಇಳಿದು ಬಂದದ್ದು ಅಂತ ನಾವು ತಿಳ್ಕೊಂಡು ಎಲ್ಲ ಅಧಿಕಾರಿಗಳ ತಲೆಬಡಿದು ಏನೋ ಬಿಗಿತರ್ತಾರೆ ಅಂತ ಭಾವಿಸಿದ್ವೋ ಆ ಲೋಕಾಯುಕ್ತದ ಬಗ್ಗೆ ಎಸ್ಪಿ ಮಧುಕರ ಶೆಟ್ಟಿ ಅವರು ಕನ್ನಡಪ್ರಭದಲ್ಲಿ ಬಂದಿರೋ ಪೇಪರ್ ದೊಡ್ಡ ದೊಡ್ಡ ತಗೊಂಡೋಗಿ ಪ್ರತಿಗಳ ತಂದಿದ್ದೇನೆ. ಪ್ರತಿಯೊಂದು ಶಬ್ದಗಳು ಓದಬೇಕು ಜೀವನದಲ್ಲಿ. ಬೃಹತ್ ಅಭಿನಂದನಾ ಸಭೆಯಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ, ಆಯನೂರು ಮಂಜುನಾಥ್, ಸಂಸದ ಬಿವೈ ರಾಘವೇಂದ್ರ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಬಿಜೆಪಿ ನಾಯಕ ಆಯನೂರು ಮಂಜುನಾಥ್ ಸಂತೋಷ್ ಹೆಗಡೆಯವರು ಪ್ರಾಮಾಣಿಕ ವರದಿ ಕೊಟ್ಟಿಲ್ಲ ಅಂತ ಆರೋಪಿಸಿದರು. ಅಲ್ಲದೆ ಯಡಿಯೂರಪ್ಪ ಬಿಡುಗಡೆಯಾದಾಗ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ನೀಡಿದ್ದ ಹೇಳಿಕೆ ವಿರುದ್ಧ ಕಿಡಿಕಾರಿದರು. ಅದರ ಬಗ್ಗೆ ಮಾತಾಡದಿರತಕ್ಕಂಥ ಪರಮೇಶ್ವರ್ ಇಲ್ಲಿ ಯಡಿಯೂರಪ್ಪರಿಗೆ ಬೇರೆ ಸಿಕ್ತು ಅಂತ ಹೇಳಿಕ್ಕೆ ಈ ಮನುಷ್ಯನಿಗೆ ಬೇದಿನೇ ಶುರು ಆಗೋದು. ಇಲ್ಲ ಕಣ್ರಿ, ಅವ್ರಿಗೆ ಬರೀ ಜಾಮೀನು ಕಣ್ರಿ, ಜಾಮೀನು. ಸಂಸದ ಬಿವೈ ರಾಘವೇಂದ್ರ ಮಾತನಾಡಿ ಕೆಲವರು ಫಲ ನೀಡುವ ಹೆಮ್ಮರವನ್ನ ಕಡಿಯಲು ಯತ್ನಿಸುತ್ತಿದ್ದಾರೆ, ಆದರೆ ಇದು ಯಾರಿಂದಲೂ ಸಾಧ್ಯವಿಲ್ಲ ಅಂದರು. ನಿಮ್ಮ ಯಡಿಯೂರಪ್ಪನವರು ಈ ಹೆಮ್ಮರ ಹಾಗೆ ಹೀಗೆ ಕಡಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದಂತ ನೀವು ಏನೇನು ಬಂದಿರಿ ನಿಮ್ಮ ಬೆವರಿನಿಂದ, ಆ ಬೆವರಿನ ನೀರಿನಿಂದ ನೀರಾಗಿ ಬೆಳೆಸಂತ ಈ ಹೆಮ್ಮರ ಏನಿದೆ, ಈ ಮರವನ್ನ ಯಾರು ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟಿನಲ್ಲಿ ಶಿಕಾರಿಪುರದಲ್ಲಿ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭ ಯಡಿಯೂರಪ್ಪಗೆ ಶಕ್ತಿ ಪ್ರದರ್ಶನದ ಸಭೆಯೂ ಆಗಿತ್ತು. ಜೊತೆಗೆ ಅವರು ಜೈಲಿಗೆ ಹೋಗಲು ಕಾರಣರಾದ ಲೋಕಾಯುಕ್ತರ ಮೇಲೆ ಹರಿಹಾಯೋದಕ್ಕೂ ವೇದಿಕೆಯಾಗಿತ್ತು. ರಾಜೇಶ್ ಕಾಮತ್, ಸುವರ್ಣ ವಾರ್ತೆ, ಶಿವಮೊಗ್ಗ. ಬಳ್ಳಾರಿ ಉಪಚುನಾವಣಾ ಕಣ ರಂಗೇರ್ತಾ ಇದೆ. ಗೆಲುವಿಗಾಗಿ ರಣತಂತ್ರ ರೂಪಿಸಲಾಗ್ತಿದೆ. ಇಡೀ ಬಿಜೆಪಿ ಸರ್ಕಾರವೇ ನನ್ನ ವಿರುದ್ಧ ಪ್ರಚಾರ ಮಾಡಿದ್ರು, ಗೆಲುವು ನನ್ನದೇ ಅಂತ ಸರ್ಕಾರಕ್ಕೆ ಶ್ರೀರಾಮುಲು ಚಾಟಿ ಏಟು ನೀಡಿದ್ರು. ಇನ್ನು ಯರ್ರಿಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಧಿಕೃತವಾಗಿ ಪ್ರಚಾರಕ್ಕೆ ಧುಮುಕಿದ್ರು. ರಾಜ್ಯದೆಲ್ಲೆಡೆ ಇವತ್ತು ದಾಸಶ್ರೇಷ್ಠ ಕನಕದಾಸ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಉಡುಪಿಯ ಕೃಷ್ಣ ಮಠದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಮತ್ತು ಬಳ್ಳಾರಿ ಉಪಚುನಾವಣೆ ಕಣ ರಂಗೇರುತ್ತಿದೆ. ಗೆಲುವಿಗಾಗಿ ಅಭ್ಯರ್ಥಿಗಳು ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಮುಸ್ಲಿಂರ ವೋಟ್ ಪಡೆಯಲು ಪಕ್ಷೇತರ ಅಭ್ಯರ್ಥಿ ಶ್ರೀರಾಮುಲು ಗಿಮಿಕ್ ಮಾಡಿದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ನ ಮನೆಯಲ್ಲಿ ಮುಸ್ಲಿಂ ಮುಖಂಡರ ಜೊತೆ ಶ್ರೀರಾಮುಲು ಸಭೆ ನಡೆಸಿದ್ರು. ಸಭೆಯಲ್ಲಿ ಸಂಸದರಾದ ಶಾಂತಾ, ಸಣ್ಣ ಫಕ್ಕೀರಪ್ಪ ಸೇರಿದಂತೆ ಪಾಲಿಕೆ ಸದಸ್ಯರು ಭಾಗವಹಿಸಿದ್ರು. ಬಳಿಕ ಮಾತನಾಡಿದ ಶ್ರೀರಾಮುಲು ಬಿಜೆಪಿ ವಿರುದ್ಧ ಕೆಂಡಾಮಂಡಲರಾಗಿದ್ರು. ನನ್ನನ್ನ ಗೆಲ್ಲೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಸಿಎಂ ಜೊತೆ ಇಡೀ ಸರ್ಕಾರವೇ ಬಳ್ಳಾರಿಗೆ ಬಂದರೂ ನನ್ನನ್ನ ಗೆಲ್ಲೋಕೆ ಸಾಧ್ಯವಿಲ್ಲ ಅಂತ ಸವಾಲು ಹಾಕಿದ್ರು. ಈ ಚುನಾವಣೆ ಕೇವಲ ಬಳ್ಳಾರಿ ಗ್ರಾಮಾಂತರ ಚುನಾವಣೆ ಅಲ್ಲ, ಇವತ್ತು ಇಡೀ ಕರ್ನಾಟಕ ರಾಜ್ಯದ ದಿಕ್ಸೂಚಿಯನ್ನು ಬದಲು ಮಾಡುವಂಥ ಚುನಾವಣೆಯಾಗಿದೆ. ಇವತ್ತು ಸರ್ಕಾರ ಆಗಿರ್ಬೋದು, ನಂತರ ಕಾಂಗ್ರೆಸ್ಸಿನ ನಾಯಕರಾಗಿರ್ಬೋದು, ಎಲ್ಲರೂ ಬಂದು ಕುಂತು ಏನೇನು ಪ್ರಯತ್ನಗಳನ್ನು ಮಾಡಿದರೆ ಕೂಡ ಈ ಚುನಾವಣೆಯಲ್ಲಿ ಅವರು ಗೆಲ್ಲಕ್ಕೆ ಸಾಧ್ಯವಾಗಲ್ಲ. ನಾನು ಗೆಲ್ತೀನಿ ಸ್ವತಂತ್ರ ಅಭ್ಯರ್ಥಿಯಾಗಿ ಅಂತೇಳಿ ತಮ್ಮ ಮೂಲಕ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಿಸ್ತಿದ್ದೀನಿ. ಇದಾದ ಬಳಿಕ ಶ್ರೀರಾಮುಲು ಚೆಳ್ಳಗುರ್ಕಿಗೆ ತೆರಳಿ ಯರ್ರಿಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ನಂತರ ಅಧಿಕೃತವಾಗಿ ಶ್ರೀರಾಮುಲು ಪ್ರಚಾರಕ್ಕೆ ಚಾಲನೆ ನೀಡಿದ್ರು.
ಮತದಾರರಲ್ಲಿ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಕಾಂಗ್ರೆಸ್ ಕೂಡ ಅಧಿಕೃತವಾಗಿ ಪ್ರಚಾರ ಪ್ರಾರಂಭಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ರಾಮ್ ಪ್ರಸಾದ್ ಪರ ಪ್ರಚಾರ ನಡೆಸಲಾಯಿತು. ಇನ್ನು ಬಿಜೆಪಿ ಗೆಲ್ಲಲೇಬೇಕಾದ ಹಠಕ್ಕೆ ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸೇರಿದಂತೆ ಬಿಜೆಪಿ ನಾಯಕರು ಬಳ್ಳಾರಿಗೆ ತೆರಳಲು ನಿರ್ಧರಿಸಿದ್ದಾರೆ. ಚುನಾವಣೆ ಪ್ರಚಾರಕ್ಕೆ ಯಡಿಯೂರಪ್ಪ ಬಂದೇ ಬರ್ತಾರೆ ಅಂತ ಸಿಎಂ ಸದಾನಂದಗೌಡ ಹೇಳಿದ್ದಾರೆ. ಯಡಿಯೂರಪ್ಪರು ನಮ್ಮ ಜೊತೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. 17ನೇ ತಾರೀಕಿಗೆ ಅವರೇ ಹೇಳಿ ನಮ್ಮ ಪಕ್ಷದ ಕಾರ್ಯಾಲಯದಲ್ಲಿ ನಮ್ಮೆಲ್ಲ ಪಕ್ಷದ ಅಧ್ಯಕ್ಷರು, ಪಕ್ಷದ ಮಂತ್ರಿಗಳು ಮತ್ತು ಪಕ್ಷದ ಪ್ರಮುಖರ ಸಭೆ ಕರೆಯಲಿಕ್ಕೆ ಹೇಳಿದ್ದಾರೆ. ಆ ದಿನ ಎಲ್ಲವೂ ಕೂಡ ಯಶಸ್ವಿಯಾದಂಥ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ. ಮುಂದಿನ 10 ದಿನಗಳ ಕಾಲ ಯಡಿಯೂರಪ್ಪರು, ಈಶ್ವರಪ್ಪರು ನಾವೆಲ್ಲರೂ ಸೇರಿಕೊಂಡು ಆ ಚುನಾವಣೆಯ ಯಶಸ್ಸಿಗಾಗಿ ಹೋರಾಟ ಮಾಡ್ತೇವೆ. ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಇದೇ 17ಕ್ಕೆ ಬಳ್ಳಾರಿಯಲ್ಲಿ ಸಚಿವರ ಮತ್ತು ಶಾಸಕರ ಸಭೆ ನಡೆಯಲಿದೆ. ಈ ಸಭೆಯನ್ನ ಆಯೋಜಿಸಿದವರೇ ಯಡಿಯೂರಪ್ಪ. ಹಾಗಾಗಿ ಅವರು ಸಭೆಯಲ್ಲಿ ಭಾಗವಹಿಸದಿರುವ ಪ್ರಶ್ನೆಯೇ ಇಲ್ಲ ಅಂದಿದ್ದಾರೆ. 17ನೇ ತಾರೀಕು ಎಲ್ಲ ಮಂತ್ರಿಗಳನ್ನ ಸೇರಿಸ್ತಾ ಇರೋದೇ ಯಡಿಯೂರಪ್ಪನವರು. ಎಲ್ಲ ಮಂತ್ರಿಗಳಿಗೆ ಸೇರಿಸಿ ನಮ್ಮೆಲ್ಲರಿಗೂ ಕೂಡ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಬಳ್ಳಾರಿ ಉಪಚುನಾವಣೆಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ 17ನೇ ತಾರೀಕು ಒಟ್ಟಿಗೆ ಬೆಂಗಳೂರು ಕೂತು ಚರ್ಚೆ ಮಾಡಿ ತೀರ್ಮಾನವನ್ನು ತಗೋತೇವೆ. ಪ್ರಶ್ನೆನೇ ಇಲ್ಲ. ಯಡಿಯೂರಪ್ಪನವರು ಬರ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲ ಒಟ್ಟಿಗೆ ಕೂತ್ಕೊಂತೀವಿ, ಪ್ರಚಾರ ಮಾಡ್ತೀವಿ. ಆದರೆ ಯಡಿಯೂರಪ್ಪ ಇದಕ್ಕೆ ತದ್ವಿರುದ್ಧ ಹೇಳಿಕೆ ನೀಡಿದ್ದಾರೆ. ಚುನಾವಣೆ ಪ್ರಚಾರಕ್ಕೆ ಬಳ್ಳಾರಿಗೆ ತೆರಳುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪ್ರಮುಖರೆಲ್ಲ ನಾವು 17 ಚರ್ಚೆ ಮಾಡಿಬಿಟ್ಟು ಅವ್ರನ್ನೆಲ್ಲೂ ಚುನಾವಣೆ ಕಳಿಸ್ಕೊಡ್ತಾ ಇದ್ದೇನೆ. ಈಗಾಗಲೇ ನಾನು ಈ ತರ ಆರೋಪಗಳಿಗೆ ಗುರಿಯಾಗಿರೋದಿದ್ದಾರೆ ಅಂತೇಳಿ ನಮ್ಮ ಪಕ್ಷದ ಮುಖಂಡರು ಕೆಲವರು ಆಗಾಗ್ಗೆ ಹೇಳ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಹೋಗೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಎಲ್ಲರೂ ಹೋಗ್ತಾರೆ, ನಾನು ಹೋಗಬೇಕು ಬೇಡ ಅಂತ ನಿರ್ಧಾರ ಮಾಡಿಲ್ಲ. ಬಹುಪಾಲು ನಾವು ಹೋಗಬಾರ್ದು ಅಂತ ಯೋಚನೆ ಮಾಡ್ತೀವಿ. ಇದಕ್ಕೆ ಹೊರತು ಇನ್ನು ಬಳ್ಳಾರಿಯಲ್ಲಿ ಬಿಜೆಪಿಗೆ ಗೆಲುವು ಅತ್ತ ಗ್ರಾಮೀಣಾಭಿವೃದ್ಧಿ ಸಚಿವ ಜಗದೀಶ್ ಶೆಟ್ಟರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು ಸಾಮೂಹಿಕ ನಾಯಕತ್ವದಲ್ಲಿ ಪ್ರಚಾರ ನಡೆಸಲಿದ್ದೇವೆ ಅಂತ ಹೇಳಿದರು. ಒಂದ್ಸಲ ಪಕ್ಷದಿಂದ ಅಧಿಕೃತವಾದಂಥ ಅಭ್ಯರ್ಥಿಯನ್ನು ನಾವು ಘೋಷಣೆ ಮಾಡಿದ ಮೇಲೆ ಆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಆ ಪಕ್ಷದ ಒಂದು ಕ್ಯಾಂಡಿಡೇಟ್ ಸಲುವಾಗಿ ಅವರು ಜಯಶಾಲಿ ಆಗಲು ಸಲುವಾಗಿ ನಮ್ಮೆಲ್ಲ ಪ್ರಯತ್ನ ನಾವು ಮಾಡ್ತೀವಿ. ಒಟ್ಟಾರೆ ಬಳ್ಳಾರಿಯ ಮಿನಿ ಮತಸಮರ ತೀವ್ರ ಕುತೂಹಲ ಮೂಡಿಸಿದೆ. ಶ್ರೀರಾಮುಲು ಬಿಜೆಪಿಗೆ ಏಟು ನೀಡಲು ನಿರ್ಧರಿಸಿದ್ರೆ ಬಿಜೆಪಿ ಶ್ರೀರಾಮುಲುಗೆ ಎದುರೇಟು ನೀಡಲು ಸಂಚು ರೂಪಿಸಿದೆ. ಇಡೀ ಬಿಜೆಪಿಯೇ ಪ್ರಚಾರಕ್ಕೆ ತೆರಳಲು ನಿರ್ಧರಿಸಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.